ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಕಡುಬು ಚಟ್ನಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಕಡುಬು ಮಾಡೋಕ್ಕೆ 2 ಪಾವ್ ಅಕ್ಕಿ, ಒಂದು 1/4 ಪಾವಷ್ಟು ಉದ್ದಿನಬೇಳೆನ ನೆನ್ನೆನೇ ನೆನೆಸಿ ನೈಟ್ ಮಿಕ್ಸಿ ಮಾಡಿಟ್ಟಿದ್ದೆ. ಬರೀ ಅಕ್ಕಿ ಉದ್ದಿನಬೇಳೆ ಹಾಕಿದ್ರೆ ಕಡುಬು ಒರಟಾಗ್ತವೆ. ಸೊ ಸ್ವಲ್ಪ ಅನ್ನವನ್ನು ಸೇರಿಸ್ಬೇಕು, ಆವಾಗಲೇ ಕಡುಬು ಸ್ಮೂತಾಗಿ ಬರೋದು. ನಾನು ನೆನ್ನೆ ನೈಟ್ ಹಿಟ್ಟನ್ನು ರುಬ್ಬಿ ಉಪ್ಪಾಕಿಟ್ಟಿದ್ದೆ. ಸೊ ಬೆಳಗ್ಗೆ ಇಡ್ಲಿ ಪಾತ್ರೆಯಲ್ಲಿ ಬೇಯೋಕೆ ಇಡ್ತಿದ್ದೀನಿ. ಮೊದಲಿಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಕಾಯೋಕ್ಕಿಟ್ಟು ಕಡುಬು ಮಾಡೋ ಪ್ಲೇಟ್ದು ಸ್ಟ್ಯಾಂಡ್ ಇರುತ್ತಲ್ಲ ಅದರಲ್ಲೇ ಮಾಡೋದು. ಕಡುಬನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಬೇಯೋಕ್ಕೆ ಇಡ್ತಿದ್ದೀನಿ. ಕೆಲವರು ತಟ್ಟೆಗಳಲ್ಲಿ ಹಾಕಿ ಒಂದೊಂದೇ ತಟ್ಟೆ ಇಟ್ಟು ಬೇಯಿಸ್ತಾರೆ. ಸೊ ಹೇಗೆ ಬೇಕಾದರೂ ಮಾಡಬಹುದು. ನಾನು ಈ ಪ್ಲೇಟ್ ಸ್ಟ್ಯಾಂಡಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇದರಲ್ಲೇ ಮಾಡ್ತೀನಿ. ಸೊ ಕಡುಬಿನ ಹಿಟ್ಟನ್ನು ಸ್ವಲ್ಪ ಬೇಯೋಕ್ಕಿಟ್ಟು ಪಲ್ಯ ಮಾಡ್ಕೊಳ್ಳೋಕ್ಕೆ ತರಕಾರಿನ ಹೆಚ್ಕೋಬೇಕು. ಇಡ್ಲಿ ಮಾಡಿದಷ್ಟು ಈಸಿ ಅಲ್ಲ ಕಡುಬು ಮಾಡೋದು. ಹಿಟ್ಟು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಕಡುಬು ಒರಟಾಗ್ತವೆ. ಹೆಣ್ಮಕ್ಳು ಎಷ್ಟು ವರ್ಷದಿಂದ ಅಡುಗೆ ತಿಂಡಿ ಮಾಡ್ತಿದ್ರು, ಕಲಿಯೋದು ತುಂಬ ಇರುತ್ತೆ. ಸೊ ಕಡುಬನ್ನು ಬೇಯೋಕ್ಕಿಟ್ಟು ತರಕಾರಿನೆಲ್ಲ ಹೆಚ್ಕೋತಿದ್ದೀನಿ. ತರಕಾರಿ ಹೆಚ್ಚಿ ಕುಕ್ಕರ್ಗೆ ಇಟ್ಟು ಚಟ್ನಿನ ಮಾಡ್ಕೊಳ್ಳೋಕ್ಕೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹುರ್ಕೊಂಡು ಮಿಕ್ಸಿ ಜಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಯಿ, ಕಡಲೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಮಿಕ್ಸಿ ಮಾಡಿಟ್ಕೊಂಡೆ. ಅಷ್ಟರಲ್ಲಿ ಕಡುಬು ಬೆಂದಿದೆ. ಕಡುಬು ಎಲ್ಲ ಪ್ಲೇಟು ತಣ್ಣಗಾಗೋ ಅಷ್ಟರಲ್ಲಿ ಪಲ್ಯನೂ ಒಗ್ಗರಣೆ ಮಾಡಿಕೊಂಡೆ. ಪಲ್ಯನೆಲ್ಲ ಮುಗಿಸಿ ಚಟ್ನಿನೂ ಮುಗಿಸಿ ಮಗನಿಗೆ ತಿಂಡಿ ಹಾಕ್ಕೊಟ್ಟು ಬಾಕ್ಸ್ಗೂ ಹಾಕಿ ಮನೇಲಿ ಇದ್ದ ಕೆಲಸ ಮುಗಿಸಿ ಪಾತ್ರೆನೆಲ್ಲ ತೊಳೆದು ಅಷ್ಟರಲ್ಲೇ ಮಧ್ಯಾಹ್ನ ಆಗೋಯಿತು. ನಮ್ಮನೇಲಿ ಒಂದು ಲಕ್ಕಿ ಬಂಬು ಅಂತಾರಲ್ಲ, ವಾಸ್ತು ಗಿಡ ಅಂತಲೂ ಅಂತಾರೆ. ಸೊ ಇದನ್ನು ತಂದಿದ್ವಿ. ಇದು ಯಾಕೋ 2-3 ದಿನಕ್ಕೊಂದು ಸಲ ಒಂದು ಕಡ್ಡಿ ಎಲ್ಲ ಒಣಗೆ ಹೋಗ್ತಿದೆ. ಅದು ಏನಕ್ಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಟಿ ವಿ ಹತ್ರ ಇಟ್ಟಿರೋದ್ರಿಂದ ಹಿಂಗೆ ಆಗ್ತಿದೆಯೋ ಅಥವಾ ಏನಕ್ಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಇದ್ರ ವಾಸ್ತುನೇ ಸ್ವಲ್ಪ ಚೇಂಜ್ ಮಾಡಿ ಪ್ಲೇಸನ್ನು ಚೇಂಜ್ ಮಾಡಿಟ್ಟಿದ್ದೀನಿ. ನೋಡೋಣ ಇವಾಗಾದರೂ ಹೇಗಾಗುತ್ತೆ ಅಂತ. ಈ ಬೇಸಿಗೆಗಂತೂ ಫುಲ್ ಡ್ರೈ ಆಗಿರುತ್ತೆ. ಡೈಲಿ ಸ್ವಲ್ಪ ಸ್ವಲ್ಪ ನೆನಪು ಮಾಡ್ಕೊಂಡು ನೀರು ಹಾಕ್ತಾನೇ ಇರಬೇಕು. ಇನ್ನೇನು ಶಿವರಾತ್ರಿ ಬಂತಲ್ವ, ಎಲ್ಲ ಕಡೆಯೂ ಪಾದಯಾತ್ರೆಗಳು ಸ್ಟಾರ್ಟ್ ಆಗಿದ್ದಾವೆ. ನಾನು 2 ವರ್ಷದಿಂದ ಕೊಟ್ಟೂರು ಪಾದಯಾತ್ರೆ ಹೋಗ್ತಾಯಿದ್ದೀನಿ. ಈ ವರ್ಷವೂ ಹೋಗ್ತಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೋತಿದ್ದೆ. 3 ವರ್ಷ ಹೋಗಬೇಕು ಅಂದ್ಕೊಂಡಿದ್ದೆ. ಈ ಸಲ ಹೋದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ನಮ್ಮ ಮನೇಲಿ ನಾನು ಒಬ್ಬಳೇ ಹೋಗೋದು. ಇಂದೋರಿಂದ ನನ್ನ ತಂಗಿ ಅವ್ರ ಹಸ್ಬೆಂಡು ಬಂದಿದ್ದಾರೆ ಪಾದಯಾತ್ರೆಗೆ ಅಂತಲೇ. ಸೊ ನಾವೆಲ್ಲರೂ ಹೋಗ್ತಿದ್ದೀವಿ, ನಮ್ಮ ರಿಲೇಷನ್ಸು ಸ್ವಲ್ಪ ಜನ. ಸೊ ಎಲ್ಲರೂ ಹೋಗ್ತಿದ್ದೀವಿ. ಅದಕ್ಕೋಸ್ಕರನೇ ಪ್ಯಾಕಿಂಗ್ ಮಾಡ್ತಿದ್ದೆ. ನಾವು ದಾವಣಗೆರೆಯಿಂದ ಪಾದಯಾತ್ರೆನ ಶುರು ಮಾಡ್ತೀವಿ. 3 ದಿನ ನಡಿತೀವಿ. ಬಹುಶಃ ಒಂದು 100 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ಬರೀ ನೈಟ್ ಟೈಮ್ ಅಷ್ಟೇ ನಡೆಯೋದು, ಡೇ ಟೈಮೆಲ್ಲ ರೆಸ್ಟು. ಸೊ ಅದಕ್ಕೋಸ್ಕರ ನೈಟ್ ಮಲಗೋಕ್ಕೆ ಒಂದು ಬೆಡ್ಶೀಟು, ಒಂದು ರಗ್ಗು, 1-2 ಜೊತೆ ಬಟ್ಟೆ, ಇದನ್ನೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತಗೋತಿದ್ದೀನಿ. ತುಂಬ ಬಿಸಿಲು ಬೇರೆ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ತುಂಬ ಜನ ನಡೀತಾರೆ. ಧರ್ಮಸ್ಥಳಕ್ಕೂ ನಡೀತಾರೆ ಪಾದಯಾತ್ರೆ. ಇಲ್ಲೇ ಚಿಕ್ಕಮಂಗ್ಳೂರು ಹತ್ರನೇ ಹೋಗ್ತಿರ್ತಾರೆ. ನಾನು ನೋಡೋಣ ಅಂತಂದ್ಬಿಟ್ಟು ದಾವಣಗೆರೆಗೆ ಹೋಗ್ತಿದ್ದೀನಿ. ನೋಡೋಣ ಎಷ್ಟು ವರ್ಷ ಹೋಗೋಕ್ಕಾಗುತ್ತೆ ಅಂತ. ಅಕ್ಕನ ಮಗಳ ಮದುವೆ ಬೇರೆ ಇದೆ ಬುಧವಾರ. ಸೊ ಅಲ್ಲಿಗೆ ಹೋಗಿ ಅದನ್ನು ಮುಗಿಸಿ ಟ್ರೈನಲ್ಲಿ ಹೋಗೋದು. ಅರಸೀಕೆರೆಯಿಂದ ಟ್ರೈನಲ್ಲಿ ಹೋಗ್ತಿದ್ದೀವಿ ಎಲ್ಲರೂ. ಸುಮಾರು ಜನ ಬರ್ತಾರೆ. ಅರಸೀಕೆರೆಯಿಂದನೇ ತುಂಬ ಜನ ಹೊರಟಿರ್ತಾರೆ. ಸೊ 2 ಟ್ರೈನ್ ಒಂದೇ ಟೈಮಿಗೆ ಹೊರಡ್ತವೆ. 2 ಟ್ರೈನ್ ತುಂಬಾ ಫುಲ್ ಬರೀ ಪಾದಯಾತ್ರೆ ಅವರೇ ಜನ ಇರ್ತಾರೆ. ಆ ಪಾದಯಾತ್ರೆಗೆ ಹೋಗಿದ್ದ ವೀಡಿಯೋಸ್ನು
ಪಾದಯಾತ್ರೆ ಹೋಗಿದ್ದ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಧರ್ಮಸ್ಥಳ ಪಾದಯಾತ್ರೆ ಹೋಗೋರು ಸ್ಲಿಪ್ಪರ್ ಹಾಕ್ಕೊಂಡು ನಡೀತಿರ್ತಾರೆ. ಬಟ್ ಇಲ್ಲಿ ಸ್ಲಿಪ್ಪರ್ ಹಾಕ್ಕೊಳ್ಳೋಂಗಿಲ್ಲ, ಬರೀ ಕಾಲಲ್ಲೇ ನಡಿಬೇಕು. ಅದೇ ಇಲ್ಲಿನ ಸ್ಪೆಷಲ್ ಅಂತಲೇ ಹೇಳ್ಬಹುದು. ನೋಡೋಣ. ಹೋದ ಸಲ ಡೇ ಬರೀ ಕಾಲಲ್ಲಿ ನಡೆದೆ, 2ನೇ ದಿನಕ್ಕೆ ಆಗ್ದಲೇ ಸಾಕ್ಸ್ ಹಾಕ್ಕೊಂಡಿದ್ದೆ. ಸೊ ಇವತ್ತು ಅಡ್ವಾನ್ಸಾಗಿ ಒಂದು ಜೊತೆ ಸಾಕ್ಸ್ನೂ ಇಟ್ಕೋತಿದ್ದೀನಿ, ಸ್ವಲ್ಪ ಮೆಡಿಷನ್ನೂ ಇಟ್ಕೋತಿದ್ದೀನಿ, ತಲೆನೋವಿನ ಟ್ಯಾಬ್ಲೆಟು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು, ಸ್ವಲ್ಪ ಕ್ರೀಮ್ಗಳು, ಮತ್ತು ಅಲ್ಲಿ ಸ್ನಾನಕ್ಕೆ ಎಲ್ಲದನ್ನೂ ಇಟ್ಕೋತಿದ್ದೀನಿ. ನೋಡೋಣ, ಎಲ್ಲದನ್ನೂ ಇಟ್ಕೊಂಡ್ರು ಏನೇನು ಇಟ್ಕೊಂಡಿರ್ತೀನೋ ಅಲ್ಲಿ ಹೋದ್ಮೇಲೆ ಮತ್ತೆ ಏನೇನು ಮರ್ತಿರ್ತೀನೋ ನೋಡೋಣ. ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ. ಯಾರು ಹೊಸ್ದಾಗಿ ನನ್ನ ವಿಡಿಯೋನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.